ಮಳೆಯ ಆರ್ಭಟದ ನಡುವೆ ಕರಾವಳಿಯಲ್ಲಿ ಗುಡ್ಡದ ಭೂತದ ಭೀತಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ 88 ಹೈರಿಸ್ಕ್ ಏರಿಯಾಗಳ ಗುರುತು. ಭೂಕುಸಿತ ಸಂಭವಿಸುವಂತ 88 ಪ್ರದೇಶಗಳ ಗುರುತಿಸಿದ ಜಿಲ್ಲಾಡಳಿತ. ಭಾರಿ ಮಳೆಗೆ ಮತ್ತೆ ಭೂಕುಸಿತವಾಗುವಂತ ಆತಂಕ. ಭೂಕುಸಿತದ ಹೈರಿಸ್ಕ್ ಪ್ರದೇಶಗಳನ್ನ ಗುರುತಿಸಿರುವಂತ ಜಿಲ್ಲಾಡಳಿತ. ನೋಡಿ, ಹಾಸನ ಸುತ್ತಮುತ್ತ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ವಿ ಈ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ಭೂಕುಸಿತ ಆಗ್ತಾ ಇರುವಂಥದ್ದು ಇದೆಲ್ಲವೂ. ಇದೀಗ ಮಳೆಯ ಆರ್ಭಟದ ನಡುವೆ ಕರಾವಳಿಯಲ್ಲೂ ಕೂಡ ಗುಡ್ಡದ ಭೂತದ ಭೀತಿ ಎದುರಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಇದೀಗ ಈ ಹೈ ರಿಸ್ಕ್ ಏರಿಯಾಗಳು ಅಂತ 88 ಸ್ಪಾಟ್ಗಳನ್ನು ಗುರುತಿಸಿದ್ದಾರಂತೆ. ಭೂಕುಸಿತ ಸಂಭವಿಸುವಂತ 88 ಪ್ರದೇಶಗಳನ್ನ ಜಿಲ್ಲಾಡಳಿತ ಇದೀಗ ಪಾಯಿಂಟ್ ಔಟ್ ಮಾಡಿದೆ. ಭಾರಿ ಮಳೆಗೆ ಮತ್ತೆ ಭೂಕುಸಿಯುವಂತ ಆತಂಕ ಎದುರಾಗಿದೆ. ಭೂಕುಸಿತದ ಹೈ ರಿಸ್ಕ್ ಪ್ರದೇಶಗಳನ್ನು ಜಿಲ್ಲಾಡಳಿತ ಇದೀಗ ಮಾರ್ಕ್ ಮಾಡಿಕೊಂಡಿದೆ. ಈಗಾಗಲೇ ನೀವು ಗಮನಿಸಿರಬಹುದು, ದಕ್ಷಿಣ ಕನ್ನಡದಲ್ಲಿ ಮಳೆಯ ಪ್ರಾರಂಭದಲ್ಲಿಯೇ 1 ತಿಂಗಳ ಹಿಂದೆನೆ ಗುಡ್ಡ ಕುಸಿತ ಆಗ್ತಾ ಇತ್ತು, ಮರಗಳು ಕುಸಿದು ಬೀಳ್ತಾ ಇತ್ತು, ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿದೆ, ಸಾವು ನೋವು ಸಂಭವಿಸಿದೆ, ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಆದರೆ ಈ ಗುಡ್ಡ ಕುಸಿತ ಅನ್ನೋದು ನಿಲ್ಲುವ ಲಕ್ಷಣ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸುಮಾರು ಪ್ಲೇಸಸ್ಗಳನ್ನು, ಏರಿಯಾಗಳನ್ನು ಇದೀಗ ಗುರುತು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ಇದೊಂದು ತಲೆನೋವಿನ ವಿಚಾರವೇ. 88 ಪ್ರದೇಶಗಳನ್ನು ಗುರುತುಪಡಿಸಿರೋದು. ಆ ಪ್ರದೇಶಗಳಲ್ಲಿ ಈಗ ಅಲರ್ಟ್ ಆಗಬೇಕಾಗತ್ತೆ. ಅಲ್ಲಿರೋರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗತ್ತೆ. ರಸ್ತೆಗಳ ಅಕ್ಕಪಕ್ಕದಲ್ಲೇ ಈ ಥರ ಏನಾದರೂ ಆಗಿದ್ರೆ ಅದಕ್ಕೆ ಪರ್ಯಾಯ ಅಥವಾ ಪರಿಹಾರದ ಮಾರ್ಗವನ್ನು ಕಂಡುಕೊಳ್ಬೇಕಾಗತ್ತೆ. ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88 ಹೈ ರಿಸ್ಕ್ ಪ್ರದೇಶಗಳಿದೆ. ಮಂಗಳೂರಿನಲ್ಲಿ ಹೇಳಿದ್ರೆ ಉಳ್ಳಾಲದಲ್ಲಿ 13 ಇದೆ. ಈ ಪ್ರದೇಶಗಳನ್ನು ಗುರುತಿಸಿದ ಜಿಲ್ಲಾಡಳಿತ. ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಭೂಕುಸಿತ ಸಂಭವಿಸುವಂತ ಪ್ರದೇಶ ಇರೋದು. ಬೆಳ್ತಂಗಡಿಯಲ್ಲಿ 35 ಹೈ ರಿಸ್ಕ್ ಏರಿಯಾಗಳನ್ನು ಗುರುತಿಸಿದ ಜಿಲ್ಲಾಡಳಿತ. ಅಪಾಯದಲ್ಲಿರುವಂಥ ಕುಟುಂಬಗಳನ್ನು ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭೂಕುಸಿತದ ಅಪಾಯದಲ್ಲಿರುವಂಥ 1992 ಮನೆಗಳನ್ನು ಗುರುತಿಸಿದ ಜಿಲ್ಲಾಡಳಿತ. ಅತ್ಯಂತ ಅಪಾಯದಲ್ಲಿರುವಂಥ 244 ಮನೆಗಳನ್ನು ಗುರುತಿಸಿದ್ದಾರೆ ಅಧಿಕಾರಿಗಳು. 244 ಕುಟುಂಬಗಳಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ನೋಟಿಸನ್ನು ನೀಡಿದೆ. ಹೆಚ್ಚಿನ ಮಳೆಯಾದರೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ನೋಟಿಸನ್ನು ನೀಡಲಾಗಿದೆ. ಇಲ್ಲದೇ ಇದ್ರೆ ಬಲವಂತವಾಗಿ ಈ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಮಳೆಗಾಲದ ಆರಂಭಕ್ಕಿಂತ ಮುಂಚಿತವಾಗಿ, ಅಂದರೆ ಬೇರೆ ಕಡೆ ಎಲ್ಲ ಮಳೆ ಬರೋದಕ್ಕಿಂತ ಮುಂಚಿತವಾಗಿಯೇ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇತ್ತು, ಭೂಕುಸಿತ ಆಗ್ತಾ ಇತ್ತು, ಮನೆಗೆ ಕುಸಿದು ಬೀಳ್ತಾ ಇತ್ತು, ಹಾಗೆಯೇ ಗುಡ್ಡ ಕುಸಿದು ಮನೆ ಮೇಲೆ ಬೀಳ್ತಾ ಇತ್ತು. ಇದರಿಂದ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಹಾನಿ ಎಲ್ಲವೂ ಕೂಡ ಸಂಭವಿಸಬಹುದಾದ ಸಾಧ್ಯತೆಗಳು ಇದ್ವು. ಕೆಲವರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ, ಕೆಲವು ಜೀವಗಳು ಹೋಗಿದೆ. ಇದೀಗ ಏನು ಹೈ ರಿಸ್ಕ್ ಪ್ಲೇಸಸ್ ಅಂತ ಏನು ಗುರುತಿಸಿದ್ದಾರೋ ಅಲ್ಲಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇದೆ, ಅಲರ್ಟ್ ಆಗ್ತಾ ಇದೆ. ಆಲ್ರೆಡಿ ಕೆಲವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ, ಇನ್ನು ಕೆಲವರನ್ನ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಿನಲ್ಲಿ ಸ್ವಲ್ಪ ರಿಸ್ಕು ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾಡಳಿತ ಅಷ್ಟೇ ಅಲರ್ಟ್ ಆಗಿದೆ, ಅಷ್ಟೇ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹೆಲ್ಪ್ಲೈನ್ಗಳನ್ನು ತೆರೆಯಲಾಗಿದೆ, ಕಾರ್ಯಾಚರಣೆಗಳನ್ನು ಮಾಡಲಾಗ್ತಾ ಇದೆ. ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈ ಥರದ್ದು ಸಿಚುವೇಶನ್ ಇದ್ದಲ್ಲಿ ಈಗೇನು ರಿಸ್ಕಿ ಪಾಯಿಂಟ್ಸ್ ಅಂತ ಗುರುತಿಸಿದ್ದಾರೋ ಅವ್ರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಭಾರಿ ಮಳೆಯಿಂದ ಈ ಬಾರಿಯಂತೂ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ, ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿರೋದು. ಇನ್ನೂ 2 ತಿಂಗಳುಗಳ ಕಾಲ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ 2 ತಿಂಗಳು ಹೇಗೆ ಕಳೆಯಲಾಗತ್ತೆ, ಅದಕ್ಕೆ ಅಂತ ಏನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಇದೆಲ್ಲದ್ರ ಬಗ್ಗೆ ಜಿಲ್ಲಾಡಳಿತ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಏನು